ಸ್ನೇಹಿತರೆ ನಮಸ್ಕಾರ. ನಾನು ಮಲ್ಲಿಕಾರ್ಜುನಪ್ಪ, ಉಪನ್ಯಾಸಕರು ಹಾಗೂ ಮೈಂಡ್ ಸಿನರ್ಜಿ ತರಬೇತುದಾರರು. ನಾನು ನಿಮಗೆ ಒಂದು ಕತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಊರು, ಆ ಊರಿನಲ್ಲಿ ಯಾವುದೇ ರೀತಿಯ ದೇವಸ್ಥಾನ ಇರಲಿಲ್ಲ. ಊರವರೆಲ್ಲ ಸೇರಿ ಒಂದು ದೊಡ್ಡ ದೇವಸ್ಥಾನ ಕಟ್ಟಬೇಕಂತ ಬಹಳ ಪ್ರಯತ್ನ ಪಡ್ತಾರೆ. ಹಣವನ್ನು ಸಂಗ್ರಹ ಮಾಡ್ತಾರೆ. ಅವರಿಗೆ ಎಲ್ಲಿಂದಲೋ ತುಂಬ ಹಣ ಬಂದು ಸೇರುತ್ತೆ. ದೊಡ್ಡದಾದ ದೇವಸ್ಥಾನ ಕಟ್ಟಬೇಕಂತ ಒಂದು ಪ್ಲ್ಯಾನ್ ಕೂಡ ರೆಡಿ ಮಾಡ್ತಾರೆ. ಕೆಲಸ ಕೂಡ ಶುರು ಆಗುತ್ತೆ. ಸಾವಿರಾರು ಕಾರ್ಮಿಕರು ಬಂದು ಅಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಹೀಗೆ ಕೆಲಸ ನಡೀತಾ ಇರಬೇಕಾದ್ರೆ ಒಬ್ಬ ವಿದೇಶಿ ಪ್ರವಾಸಿಗ ಊರ ಕಡೆಗೆ ಬರ್ತಾನೆ. ಅವನು ಇಲ್ಲೊಂದು ದೊಡ್ಡ ಕೆಲಸ ನಡೀತಾ ಇದೆ, ನೋಡೋಣ ಅಂತ ಹೇಳಿ ಬರ್ತಾನೆ. ಬಂದು ಅಲ್ಲಿ ಗೋಡೆ ಕಟ್ತಾ ಇರುವಂಥ ಒಬ್ಬ ಕಾರ್ಮಿಕನನ್ನು ಅವನು ಕೇಳ್ತಾನೆ, ಮಹಾಸ್ವಾಮಿ, ತಾವು ಏನು ಮಾಡ್ತಾಯಿದ್ದೀರಾ, ಏನು ಕೆಲಸ ಮಾಡ್ತಿದ್ದೀರಾ, ವಾಟ್ ಆರ್ ಯು ಡೂಯಿಂಗ್? ಆಗ ಕಾರ್ಮಿಕ ಹೇಳ್ತಾನೆ, ನಾನು ಗೋಡೆ ಕಟ್ತಾ ಇದ್ದೀನಿ. ಯು ಆರ್ ಬಿಲ್ಡಿಂಗ್ ಎ ವಾಲ್, ಓಕೆ ಅಂತ ಹೇಳಿ ಆ ವಿದೇಶಿ ಪ್ರವಾಸಿಗ ಇನ್ನೊಂದು ಮೂಲೆಯಲ್ಲಿ ಅದೇ ಕೆಲಸ ಮಾಡ್ತಿರೋಂಥ ಇನ್ನೊಬ್ಬ ಕಾರ್ಮಿಕನ ಹತ್ರ ಹೋಗಿ ಇದೇ ಪ್ರಶ್ನೆಯನ್ನು ಕೇಳ್ತಾನೆ, ಮೈ ಡಿಯರ್ ಫ್ರೆಂಡ್, ವಾಟ್ ಆರ್ ಯು ಡೂಯಿಂಗ್? ಆಗ ಅವನು ಹೇಳ್ತಾನೆ, ಐ ಆಮ್ ಬಿಲ್ಡಿಂಗ್ ಎ ಟೆಂಪಲ್. ಯು ಆರ್ ಬಿಲ್ಡಿಂಗ್ ಎ ಟೆಂಪಲ್ ಅಂತ ಹೇಳಿ ಗುಡ್ ಅಂತ ಹೇಳಿ ಆ ವಿದೇಶಿ ಪ್ರವಾಸಿಗ ಇನ್ನೊಂದು ಮೂಲೆಗೆ ಹೋಗ್ತಾನೆ. ಅಲ್ಲೋ ಇನ್ನೂ ಒಬ್ಬ ಗೋಡೆಯನ್ನು ಕಟ್ತಾ ಇರ್ತಾನೆ. ಅವನ ಹತ್ರ ಹೋಗಿ ಅದೇ ಪ್ರಶ್ನೆಯನ್ನು ಕೇಳ್ತಾನೆ, ಮೈ ಡಿಯರ್ ಫ್ರೆಂಡ್, ವಾಟ್ ಆರ್ ಯು ಡೂಯಿಂಗ್? ಆಗ ಅವನು ಹೇಳ್ತಾನೆ, ಸರ್, ಐ ಆಮ್ ಬಿಲ್ಡಿಂಗ್ ಅ ವರ್ಲ್ಡ್ ಫೇಮಸ್ ಬ್ಯೂಟಿಫುಲ್ ಟೆಂಪಲ್. ಐ ಆಮ್ ಬಿಲ್ಡಿಂಗ್ ಎ ವರ್ಲ್ಡ್ ಫೇಮಸ್ ಬ್ಯೂಟಿಫುಲ್ ಟೆಂಪಲ್. ಆಗ ವಿದೇಶಿ ಪ್ರವಾಸಿಗ ನಿಮಗೆ ತುಂಬ ಖುಷಿ ಆಗುತ್ತೆ. ಯಾಕೆ ಖುಷಿ ಆಗುತ್ತೆ ಅಂದರೆ ಅವನು ಕೇಳಿದ್ದು ಒಂದೇ ಪ್ರಶ್ನೆ, ಆದರೆ 3 ಜನರು ಬೇರೆ ಬೇರೆ ಉತ್ತರವನ್ನು ಕೊಡ್ತಾರೆ. ಒಬ್ಬ ಕೇವಲ ಗೋಡೆ ಕಟ್ಟೋದು ಅಂತ ಹೇಳಿದ್ರೆ, ಇನ್ನೊಬ್ಬ ಕೇವಲ ದೇವಸ್ಥಾನ ಕಟ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇನ್ನೊಬ್ಬ ನಾನು ಅತಿ ಸುಂದರವಾದ ಪ್ರಪಂಚದಲ್ಲೇ ಅತಿ ಪ್ರಸಿದ್ಧವಾಗುವಂತಹ ದೇವಸ್ಥಾನವನ್ನು ಕಟ್ತಾ ಇದ್ದೀನಿ ಅಂತ ಹೇಳ್ತಾನೆ. ಮೈ ಡಿಯರ್ ಫ್ರೆಂಡ್, ಕೆಲಸ ಮಾಡ್ತಾ ಇರೋದು ಒಂದೇ, ಪ್ರಶ್ನೆ ಒಂದೇ, ಉತ್ತರ ಡಿಫ್ರೆಂಟ್ ಇತ್ತು. ಅದರ ಅರ್ಥ ಇಷ್ಟೇ, ನಾವು ಮಾಡುವಂತಹ ಕೆಲಸದಲ್ಲಿ ನಾವು ಯಾವ ರೀತಿಯ ವ್ಯೂವನ್ನು ಇಟ್ಕೊಂಡಿದ್ದೀವಿ, ಆ ಫಲಿತಾಂಶ ನಮಗೆ ಬರುತ್ತೆ. ನಾವು ಓದಲಿಕ್ಕೆ ಪುಸ್ತಕ ತೊಗೊಂಡ್ರೆ, ನಾನು ಓದ್ತಾ ಇದ್ದೀನಿ, ನಾನು ಅತ್ಯಂತ ಭವ್ಯವಾದ ನನ್ನ ಸುಂದರವಾದ ಕನಸನ್ನು ನಿರ್ಮಾಣ ಮಾಡ್ತಾ ಇದ್ದೀನಿ ಓದಿನಿಂದ ಅಂತ ಕುಳಿತುಕೊಂಡ್ರೆ, ಆ ಪುಸ್ತಕದಲ್ಲಿರುವ ಜ್ಞಾನ ನಮ್ಮ ಮೆದುಳಿಗೆ ಬರೋದಕ್ಕೆ ತುಂಬ ಸಮಯ ಹಿಡಿಯೋದಿಲ್ಲ. ಮತ್ತು ಆ ಜ್ಞಾನ ಯಾವಾಗಲೂ ನೆನಪಿನಲ್ಲಿ ಇರುತ್ತೆ. ನಾನು ಏನೋ ಓದಬೇಕು ಅಂತ ಹೋಗಿ ಕುಳಿತುಕೊಂಡಾಗ ಮೊದಲನೇ ಕಾರ್ಮಿಕರ ರೀತಿ ಕೆಲಸ ಆಗುತ್ತೆ. ಸೊ ಹಾಗಾಗಿ ನಾವು ಯಾವುದೇ ಕೆಲಸ ಮಾಡಿದ್ರೂ ಕೂಡ ನಾವು ಮನಸ್ಸಿನಲ್ಲಿ ಏನು ಇಟ್ಕೊಳ್ತೇವೆ, ಅತ್ಯಂತ ಸುಂದರವಾದಂತಹ ಕನಸನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ನಾನು ಕೆಲಸ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡಾಗ ನಿಮಗೆ ಪ್ರತಿಫಲ ಗ್ಯಾರಂಟಿಯಾಗಿ 100% ಇರುತ್ತೆ. ಧನ್ಯವಾದಗಳು.